ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದಿ ಅವರ್ PK ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಹಾಗೂ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳ್ದಂಗ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಪೌರಾಣಿಕ ಹಿನ್ನೆಲೆ ಅದಾವಂತ ತಿಳಿದ್ನಿಲ್ಲೋ, ಅದನ್ನ ನಾವೀಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಹಿಂದಿನ ವಿಡಿಯೋವನ್ನ ಯಾರ್ಯಾರು ನೋಡಿಲ್ಲ ಅವರೆಲ್ಲರೂ ನೋಡ್ಲಿ ಅಂತ ಹೇಳಿನ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕೈತಿ, ಅದನ್ನ ನೋಡ್ಕೊಂಡ್ ಬರ್ರಿ. ನಮ್ಮ ಹಿಂದೂ ಪುರಾಣ ಗ್ರಂಥಗಳ ಪ್ರಕಾರ ನಮ್ಮ ದೇವತೆಗಳು ತಮ್ಮ ಶಕ್ತಿಯನ್ನ ಕಳ್ಕೊಂಡ್ರಂತ. ಆ ಶಕ್ತಿನ ಮರಳಿ ಪಡಿಬೇಕಂದ್ರ ಕ್ಷೀರಸಾಗರವನ್ನ ಮಂಥನ ಮಾಡ್ಬೇಕಂದ್ರ ಕಡಿಬೇಕಂತೇಳಿ ದೇವತೆಗಳ ಗುರುಗಳು ಮತ್ತು ರಾಕ್ಷಸರ ಗುರುಗಳು ಒಪ್ಪಂದ ಮಾಡ್ಕೊಳ್ತಾರ. ಯಾಕಂದ್ರ ರಾಕ್ಷಸರ ಗುರು ಶುಕ್ರಾಚಾರ್ಯ ಅಸುರರನ್ನ ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡ್ಬೇಕಂತ ಹೇಳಿರ್ತದ. ಕ್ಷೀರಸಾಗರ ಮಂಥನ ಮಾಡಲು ಮಂದಾರ ಪರ್ವತ ಮತ್ತು ಸರ್ಪಗಳ ರಾಜನಾದ ವಾಸುಕಿಯನ್ನು ಮಂಥನದ ಹಗ್ಗ ಮಾಡಿಕೊಂಡು ವರ್ಷಾನುಗಟ್ಲೆ ಮಂಥನ ಮಾಡಾಕ ಶುರು ಮಾಡಿದ. ಇದರಿಂದ ಮೊದಲು ಬಂದಿದ್ದ ಹಾಲಾಹಲ ವಿಷ, ಇನ್ನ ನಡವರ್ಕ ಬೇರೆ ಬೇರೆ ಪದಾರ್ಥಗಳು ಬಂದು ಕಡೆಗೆ ಬಂದಿದ್ದು ಅಮೃತ. ಅದನ್ನ ಧನ್ವಂತರಿ ಎಂಬ ದೇವತೆ ಮಡಿಕೆಯ ಕುಂಭದಲ್ಲಿ ಹಿಡ್ಕೊಂಡ ಮೇಲೆ ಬಂದಿದ್ದ. ಅದನ್ನ ನೋಡಿ ಸುರ ಮತ್ತು ಅಸುರರು ಒಪ್ಪಂದವನ್ನು ಮರೆತು ಆ ಅಮೃತ ತಮಗೆ ಸೇರಬೇಕಂತ ಒಬ್ಬರಿಗೊಬ್ಬರು ಬರದಾಡಕ್ ಶುರು ಮಾಡಿದ್ರು. ಆಗ ಶ್ರೀ ವಿಷ್ಣುವಿನ ವಾಹನವಾದ ಗರುಡ ಬಂದು ಆ ಅಮೃತ ಕಳಶವನ್ನು ಬಾಯಾಗಿಟ್ಟುಕೊಂಡು ಹಾರಿ ಹೋತು. ಇದ ಸಮಯದಾಗ ಅಮೃತದ 4 ಹನಿಗಳು 4 ಬೇರೆ ಬೇರೆ ಕಡೆ ನಮ್ಮ ಭೂಮಿ ಮ್ಯಾಗ ಬಿದ್ವು. ಆ 4 ಸ್ಥಳನ ಪ್ರಯಾಗರಾಜ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ. ಇದ ನೋಡ್ರಿ ಕುಂಭಮೇಳದ ಪೌರಾಣಿಕ ಹಿನ್ನೆಲೆ. ಅಮರತ್ವದ ಅಮೃತವನ್ನು ಮಡಕೆಯ ಕುಂಭದಲ್ಲಿ ಗರುಡ ತಂದು ಚೆಲ್ಲಿದ್ದರಿಂದ ಆ ಅಮೃತ ಹನಿಗಳು ಬಿದ್ದ ಜಾಗದಲ್ಲಿ ನಡೆಯುವ ಒಂದು ಮಹಾಸಂಗಮಕ್ಕೇನ ಕುಂಭಮೇಳ ಅಂತ ಕರೀತಾರೆ. ಕುಂಭ ಅಂದರೆ ಮಡಕೆ, ಮೇಳ ಅಂದ್ರ ಜಾತ್ರೆ ಎಂದರ್ಥ. ಇದ ನೋಡ್ರಿ ನಮ್ಮ ಕುಂಭಮೇಳದ ಪೌರಾಣಿಕ ಹಿನ್ನೆಲೆ. ಕುಂಭಮೇಳದ ಸಮಯದಾಗ ದಿವಸ ಕೋಟ್ಯಾಂತರ ಮಂದಿ ಸೇರ್ತಾರ. ಆ ಕುಂಭಮೇಳ ನಡೆಯುವಂತ ಸ್ಥಳಕ್ಕೆ ಹೋಗಿಬಿಟ್ರ ಇಡೀ ಜಗತ್ತಿನ ಭಕ್ತಗನ ಇಲ್ಲೇ ನಮ್ಗ ನೋಡಾಕ್ ಸಿಗ್ತಾರ. ಅದನ್ನ ನೋಡಾಕ 2 ಕಣ್ಣು ಸಾಲಂಗಿಲ್ಲ. ಇನ್ನು ಕುಂಭಮೇಳದ ಕೇಂದ್ರ ಬಿಂದು ಅಂದ್ರ ನಮ್ಮ ಸಾಧು ಸಂತರು, ಅದರಲ್ಲಿಯೂ ಮುಖ್ಯವಾಗಿ ನಾಗಾ ಸಾಧುಗಳು, ಅಗೋರಿಗಳು. ಇವರಿಲ್ಲ ಅಂತಂದ್ರ ಕುಂಭಮೇಳಕ್ಕ ಕಳಿನ ಬರುವುದಿಲ್ಲ. ಇನ್ನು ಕುಂಭಮೇಳದಾಗ ಹುಣ್ಣಿಮೆ ದಿನ ಸ್ನಾನ ಮಾಡುವುದು ಬಹಳ ಮುಖ್ಯ ಅನಿಸ್ಕೊಂಡೈತಿ. ಅದಕ್ಕ ಕೆಲವರು ಶಾಹಿ ಸ್ನಾನ ಅಂತ ಕರೀತಾರ. ಆ ದಿನ ಹಿಂದಿನ ರಾತ್ರಿಯಿಂದಲೂ ಜನ ಸರತಿ ಸಾಲಿನಾಗ ನಿಂತ ಸ್ನಾನ ಮಾಡಕ ಪ್ರಾರಂಭ ಮಾಡ್ತಿರ್ತಾರ. ಆ ದಿನ ಆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಕೈತಂತ ಹಿಂದಿನಿಂದಲೂ ಇರುವಂತಹ ನಂಬಿಕೆ. ಆ ದಿನ ಸಾಕಷ್ಟು ಸಾಧು ಸಂತರು, ನಾಗಾ ಸಾಧುಗಳು, ಅಗೋರಿಗಳ ಪಾದ ತ್ರಿವೇಣಿ ಸಂಗಮ ಎಂಬ ಪುಣ್ಯ ಸ್ನಾನ ಘಟ್ಟದಲ್ಲಿ ಪುಣ್ಯ ನದಿಗಳಿಂದ ಪೂಜಿಸಲ್ಪಡುತ್ತದೆ. ಹಿಂಗ ಈ ಕುಂಭಮೇಳ ಆಧ್ಯಾತ್ಮ ಮತ್ತು ಸಾಮರಸ್ಯವನ್ನು ಬೆಳಗಿಸುವ ಒಂದು ಕೇಂದ್ರ ಬಿಂದು ಆಗಿದೆ. ಪ್ರಿಯ ವೀಕ್ಷಕರೇ, ನಾನ್ ನಿಮ್ಗ ಮೊದಲಿನ ವಿಡಿಯೋದಾಗ ಹೇಳ್ದಂಗ ಬ್ರಿಟಿಷರ ಸರ್ಕಾರ ಇದ್ದಾಗ ಕುಂಭಮೇಳ ಯಾವ ತರ ನಡೀತಿದ್ವು, ನಾಗಾ ಸಾಧುಗಳು ನಡೆಸ್ಕೊಂಡು ಬಂದಂತ ಈ ವ್ಯವಸ್ಥೆ ನಮ್ಮ ಸ್ವತಂತ್ರ ಭಾರತದ ಒಂದು ಆಡಳಿತಕ್ಕೆ ಹೆಂಗ್ ಒಳಪಟ್ಟಿತು, ನಮ್ಮ ಅಯೋಧ್ಯೆ ಶ್ರೀರಾಮ ಮಂದಿರ ಮತ್ತು ಇದಕ್ಕೂ ಏನು ಸಂಬಂಧ, ಏನು ನಂಟು ಅನ್ನೋದನ್ನ ನಾನು ನಿಮ್ಗ ಮುಂದಿನ ವಿಡಿಯೋದಾಗ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕ ನಿಮ್ಮ ಸಹಕಾರ ನಮ್ಗ ಬೇಕಂತ ಕೇಳ್ತಾ ನಿಮ್ಮ ಭೇಟಿ ಮುಂದಿನ ವಿಡಿಯೋದಾಗ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಿಮ್ಗ ಕೊಟ್ಟ ಮಾಹಿತಿ ನಿಮ್ಗ ಸಂಪೂರ್ಣವಾಗಿ ಇಷ್ಟವಾಗಿದ್ರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.